ಅದಕ್ಕೆ ಚಂದ್ರಬಾಬು ನಾಯ್ಡು ಅವರು ಜನ್ಮದಿ ಹಾಕೋರು ನಮಗೆ ಫುಲ್ ನಂದಿನಿ ಇನ್ನೂ ಎಲ್ಲ ಕಡೆ ಇನ್ನೂ ಜಾಸ್ತಿ ಪ್ರಚಾರ ಅಥವಾ ಪಬ್ಲಿಸಿಟಿ ಸಿಗ್ತಾರೆ. ಚಲೋ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇಡಿಕೆ ಬಂದ ಅಂದ್ರೆ ಅಲ್ಲೇ ಮಾಡಬೇಕು ಯಾಕಂದ್ರೆ ನಂದಿನಿ ತುಂಬ ಭಾಳ ಪ್ಯೂರ್ ಆಗಿರ್ತೈತಿ. ಅಂದರೆ ನಮ್ಮ ರೈತರು ಹಾಲು ಕೊಡೋದು ಚಲೋ ಕೊಟ್ಟಿದ್ದಾರೆ, ಕ್ವಾಲಿಟಿ ಅಥವಾ ಕಾಂಪ್ರಮೈಸ್ ಆಗೋದಿಲ್ಲ. ಅದಕ್ಕೆ ನಂದಿನಿ ಇವನ್ ಅಮೂಲ್ಯ ಎರಡು ಚಲೋ ಇದ್ದಾವೆ. ಅದಕ್ಕೆ ಅದನ್ನು ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನ ಬಳಕೆ ಮಾಡ್ಕೊಂಡು ವಿನಂತಿ ಮಾಡ್ತಾರೆ. ಇನ್ನೊಂದು ಚರ್ಚೆ ಪವನ್ ಕಲ್ಯಾಣ ಆಯಾ ದೇವಸ್ಥಾನ ಆಯಾ ನಿರ್ವಹಣೆ ಮಾಡ್ತಾರೆ. ಒಬ್ಬೊಬ್ಬರು ಸ್ವಾಮಿಗಳು ಗಮನ ಮಂತ್ರಾಲಯದ ಸ್ವಾಮಿಗಳು ಆ ರೀತಿ ಚರ್ಚೆ ಏನು ನಾನು ಸ್ಟೇಟ್ಮೆಂಟ್ ನೋಡಿದೆ ಅಂದರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಈಗ ನಮ್ದು ನೆಕ್ಸ್ಟ್ ಜನರಲ್ ಬಾಡಿ ಸೊ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನರಲ್ ಬಾಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ ಅಧ್ಯಕ್ಷರು. ಅಂದರೆ ಹೆಂಗೆ ಅಲಾಗಬೇಕಂದ್ರೆ ಮೊದಲು ಅಧ್ಯಕ್ಷರು ಒಬ್ಬರೇ ಒಳಗೆ ಹೋಗಿರ್ತೈತೆ, ಯಾರಿಗೆ ಬೇರೆ ಬಿಡ್ತೈತೆ. ಈ ಸಲ ಸೆಕ್ರೆಟರಿಗೂ ಮಾತಾಡಿದ್ದಾರೆ ಕರೆದು ನಾವು ಸದ್ಯ ಅಂದರೆ ಈ ಸಲ ನಮ್ಮದು ಯಾಕಂದ್ರೆ ಮೂರು ಸಲ ಎಲ್ಲ ಹಂಗಿದ್ರು ಈ ಸಲ 68 ಲಕ್ಷ ಲಾಭ ಮಾಡಿದ್ದೀವಿ. ಮುಂದಿನ ಸಲ 2 ಕೋಟಿ ಲಾಭ ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡಿರೋ. ಅದ್ರ ಜೊತೆ ಮೇಘಾಲಯ ಮತ್ತು ಖರ್ಚೆಲ್ಲ ಕಡಿಮೆ ಮಾಡ್ಬೋದು. ಇವತ್ತು ಜನರಲ್ ಕೂಡ ವಿಶೇಷ ಮಾಡಿ ಬೆಳಗಾವಿ ಅಂದ್ರೆ ಮೇಲೆ ಬೇರೆ ಉತ್ತರ ಕರ್ನಾಟಕ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು, ಮೇಘಾಲಯ ಮಾಡಬೇಕೆಲ್ಲ ಪ್ಲ್ಯಾನ್ ಇಟ್ಕೊಂಡು ಮತ್ತು ರೈತರು ಇನ್ನೂ ಏನು ಅನುಕೂಲ ಮಾಡೋಕೆ ನಾನು ಜನರಲ್ ಬಾಡಿ ಮುಖಾಂತರ ಮೀಟಿಂಗ್ ಮಾಡಿ ಪ್ರಯತ್ನ ಮಾಡ್ತೀವಿ. ಮೇಘಾ ಡೈರಿಗೆ ಅಂದರೆ ಇವತ್ತು ನಮ್ಗೆ 2 ಲಕ್ಷ ಲೀಟರ್ ಹಾಲು ಬರಬೇಕು. ನನಗೆ ಮೇಘಾ ಡೈರಿ ಮಾಡಬೇಕಂದ್ರೆ 4 ಲಕ್ಷ ಲೀಟರ್ ಹಾಲು ಬೇಕು. ಬಂತಂದ್ರೆ ಅದು ಪ್ರಯಾರಿಟಿ ಆಗಬೇಕು. ಬರ್ದಿಲ್ಲ ಅಂದ್ರೆ ನಾನು ಅಷ್ಟೇ ಲೋನ್ ತೊಗೊಂಡು ಮಾಡಿ ಅದಕ್ಕೆ ಮೊದಲು 4 ಲಕ್ಷ ಹಾಲು ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ NDDB ಅವ್ರು ನನಗೆ 1 ದಿವಸ ಲೋನ್ ಕೊಡ್ತಾರೆ, ಅದು ಮಾಡ್ಕೊತೀನಿ. ಅದು ಪ್ಲ್ಯಾನ್ ಐತಿ, ಆದಷ್ಟು ಬೇಗ ಮಾಡ್ತೀವಿ. ಜನರ ಬೇಡಿಕೆ ಹೆಚ್ಚಿದೆ. ಗುಂಡ ಅರ್ಧ ಕೆಜಿ ಆಗಬೇಕು, 1 ಕೆಜಿ ಏನಾದರೂ ಸಪ್ಲೈಸ್ ಈಗ ನೋಡಿ ನಾವು ಅದಕ್ಕೆ ಏನು ಮಾಡ್ತೀವಿ ಮೇಘಾ ಡೈರಿ ಅಂತಂದ್ರೆ ಎಲ್ಲ ಪ್ರಾಡಕ್ಟ್ ನಮಗೆ ಕೆಲವೊಂದು ನಾವು ಬೆಂಗಳೂರಿನಿಂದ ತರಿಸ್ಬೇಕು. ಅದಕ್ಕೆಲ್ಲ ಮೈಸೂರು ಪಾಕ ಕುಂದ ಇದನ್ನೆಲ್ಲ ಇದೇ ಮಾಡಿದಂದ್ರೆ ಎಷ್ಟು ಡಿಮಾಂಡ್ ಇರ್ತದೆ ನಾವು ಇಂಪ್ರೂವ್ ಮಾಡೋಕ್ಕೆ ಈಸಿ ಆಗ್ತದೆ. ಮುಂದಿನ ದಿನಮಾನ ಗ್ರಾಹಕರಿಗೆ ಒಟ್ಟು ಸಮಸ್ಯೆ ಆಗೋದು ಪ್ಲ್ಯಾನ್ ಮಾಡ್ತಾರೆ. ಈಗ ನೋಡಿ ಚಂದ್ರಬಾಬು ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟಂತಾರೆ ಈ ದೇಶ ತುಂಬ ದೊಡ್ಡ ಇಶ್ಯೂ ಆಯ್ತು. ಅಂದರೆ ನೀವು ಒಂದು ಸ್ವಲ್ಪ ಮೀಡಿಯಾ ಬ್ರೇಕ್ ಮಾಡಿಬಿಡ್ತೀನಿ. ನಾನು 4 ಚೇರ್ಮನ್ ಇದ್ದಾಗ ಸುಮಾರು 4 ವರ್ಷದಿಂದ ನಮಗೆ ತುಪ್ಪವನ್ನು ಸಪ್ಲೈ ಮಾಡ್ತಿದ್ದಾರೆ. ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ದೊಡ್ಡ ದೇವಸ್ಥಾನ ಸಪ್ಲೈ ಮಾಡ್ತಾರೆ. ಅವರು 4 ಟೆಂಡರ್ ಸಿಸ್ಟಮ್ ಮಾಡಿದ್ರು. ಟೆಂಡರ್ ಮಾಡಿ ನಮ್ಗೆ ಬೇರೆ ಯಾರೋ ಪ್ರೈವೇಟ್ಗೆ ಅವ್ರು ಕೂಡ ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಇರ್ತಾರೆ, ಮೋಸ್ಟ್ಲಿ MLA ಗೊತ್ತು. ಅವರು ನಮಗೆ ಕಡಿಮೆ ಬಂದೈತಿ, ಆ ರೇಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದಿಲ್ಲ. ನಾವು ಗೌರ್ಮೆಂಟ್ ಮಾಡ್ತೀವಿ, ನಾವು ಸಪ್ಲೈ ಮಾಡಿ ಬಂದು ಮಾಡ್ತೀವಿ. ಅದ್ರ ನಂತರ ಮತ್ತೆ ಇಲ್ಲ ಡೆವಲಪ್ಮೆಂಟ್ ಗೊತ್ತಿಲ್ಲ. ನಮಗಿರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ ಸ್ಮೆಲ್ ಬರ್ತೈತೆ ಚಲೋದು. ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡಂತಾರೆ ಅದೇನಾಗಿ ತಾವು ಅಲಿಗೇಷನ್ ಮಾಡ್ತಲ್ಲ ಎಷ್ಟು ಸರಿ ಅದೇನಾದ್ರು ಎನ್ಕ್ವೈರಿ ಆದರೆ ಗೊತ್ತಾಗ್ತದೆ. ಈಗಂದರೆ ಮತ್ತೆ ಈಗ ಅವರು ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ ಸೇನೆಗೆ ಲಾಭ ಆಗಿದೆ. ಇಡೀ ನಂದಿನಿ ತುಪ್ಪದ ಡಿಮಾಂಡ್ ಕರ್ನಾಟಕ ತುಂಬ ಇಡೀ ದೇಶ ತುಂಬ ನಡೆದೈತೆ. ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಮುಂದೂಡಿದಿಲ್ಲ. ಚಾಲು ಆಗೈತೆ ಅಂದರೆ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರೆ ನಾನು ಮತ್ತು ಜನರಲ್ ಬಾಡಿ ಮೀಟಿಂಗ್ ಹೋಗಿದ್ರೆ ಸರ್ವಾಸು ನಾವು ಮೊದಲು ಅದನ್ನೇ ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮದು ನಂದಿನಿ ತುಪ್ಪ ತಿರುಪತಿ ಬಾಲಾಜಿ ದೇವ್ರ ಪ್ರಸಾದ ಕೊಡ್ತೇವೆ, ನಮಗೂ ಹೆಮ್ಮೆ ಐತಂತೆ. ಆ ದೃಷ್ಟಿಯಿಂದ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಸಪೋರ್ಟ್ ಮಾಡ್ತಿದ್ರು. ಅಂದರೆ ನಾವು ತಿರುಪತಿಗೆ ಹೋಗಲಿ ಅಂತೇಳಿ. ಇದೆಲ್ಲ ಅವರ ಹೊಸ ತೀರ್ಮಾನ ಆದ ನಂತರ ಟೆಂಡರ್ ಸಿಸ್ಟಮ್ಗೆ ಹೋಗಿ ಯಾರೋ ಪ್ರೈವೇಟ್ ದರಗಳು ತೊಗೋಬೇಕಂತೇಳಿ ನಮಗೆ ಅಲಾವ್ ಮಾಡ್ತಿಲ್ಲ. ನಾವು ಅಂದ್ರೆ ಮತ್ತು ನಮ್ಮ ರಗಡ ತುಪ್ಪ ನಮ್ಮಲ್ಲಿ ಮಾಡ್ತಿದ್ವಿ, ಬೇಡ ಅಂದ್ರೆ ಬಿಡೋದು ನಾವು ಬಿಟ್ಬಿಟ್ಟವ್ರು ಅಂದರೆ ಸಪ್ಲೈ ಮಾಡ್ತಾರೆ. ಈಗ ಮತ್ತೆ ಸಪ್ಲೈ ಮಾಡ್ತಾರೆ. ಮಾರ್ಕೆಟ್ ಮಳಿಗೆಗಳು ಆಗಬೇಕು, ಸ್ಟಾಲ್ ಆಗಬೇಕು. ಈ ಪಕ್ಕದ ಗೋವಾ, ಮಹಾರಾಷ್ಟ್ರ ಅಲ್ಲಿ ಬೇರೆಯವ್ರು ಬಂದು ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ. ನಾವೇನು ಇಡೀ ಜಿಲ್ಲಾ ತುಂಬ ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡಿ 838 ಮ್ಯಾಗ ಅದಾವ್ರೆ. ಅವ್ರು ಇನ್ನೂ ಹೈಟೆಕ್ ಆಗಬೇಕು, ಜನಕ್ಕೆ ಅಟ್ರಾಕ್ಷನ್ ಆಗಬೇಕು. ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಾವು ಏನೆಲ್ಲ ಈ ಜನರಲ್ ಬಾಡಿ ಮುಂದಿನ ಜನರಲ್ ಬಾಡಿಗೆ 1 ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರ್ಬೇಕು, ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯರೂಪ ಮಾಡಿ ಮಾಡ್ತಾರೆ. KMF ಇಲ್ಲ. ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಲ್ ಹೆಲ್ತ್
ಅವ್ರು ಮಾಡ್ಬೇಕು, ಅವ್ರು ಯಾರು ಸರಿಯಾಗಿ ಮಾಡಿದ್ರೆ ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡಿ ಟೀಮ್ ತಯಾರು ಮಾಡಿ ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನ್ನ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ನಾವು ಎಲ್ಲ ದೇವಸ್ಥಾನಗಳು ಮಾಡಿದರೆ ಒಳ್ಳೇದಾದರೆ ಡಿಮಾಂಡ್ ಭಾಳ ಬರ್ತದೆ ಉತ್ಪನ್ನ ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ತದೆ ರೈತರ ಪಡಕ್ಕೆ ಅನುಕೂಲ ಆಗ್ತದೆ. ತಿರುಪತಿ ತಿಮ್ಮಪ್ಪನ ಕೃಪೆ ಅಂತ ನಿಮ್ಗೆ ಅದು ಎಲೆಕ್ಷನ್ ಬರ್ತಿದ್ದಾರೆ ಆ್ಯಕ್ಚುಲಿ ಆಗಸ್ಟ್ ಒಳಗೆ ಎಲೆಕ್ಷನ್ ಐತಾರೆ ಅವರು ಕೆಲವೊಂದು ಇರ್ತಾರೆ, ಕೆಲವೊಂದು ಯೂನಿಯನ್ ಎಲೆಕ್ಷನ್ ಆಗಿದೆ, ಮೋಸ್ಟ್ಲಿ ಇನ್ನೊಂದು 3-4 ತಿಂಗಳು ಎಲೆಕ್ಷನ್ ಬರ್ಬೋದು. ಅವಾಗ ಏನೇನು ಬರ್ತದೆ ಸರ್ ಈಗ ತನ್ನಿಂದ ತಾನ ಡಿಮಾಂಡ್ ಹೆಚ್ಚಾಗಿದೆ. ತಿರುಪತಿ ತಿಮ್ಮಪ್ಪನ ಕೃಪೆ ಆಗ್ತಿದೆ ಅಂತ ಮುಂದಿನ ಮೈಕಿದೆ ತುಪ್ಪಿಗೆ ಇನ್ನೂ ಮಾಡಿ ದೇವರ ತಿರುಪತಿ ನಮ್ಮ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ ದೇವ್ರಿಗೆ ಹಿಡ್ಕೊತೀವಿ. ಈಗ ಮಹಾತ್ಮ ಬ್ಯಾಂಕ್ ಬಗ್ಗೆ ಏನಾದ್ರು ಅದೇನಿಲ್ಲ ಗೋಕಾಕ್ ಎಮ್ ಎಲ್ ಎ ಮನೆ ಮೀಟಿಂಗ್ ಕರೆದಿದ್ದಾರೆ ಮತ್ತು ಅವರೆಲ್ಲ ಏನು ಹೇಳಿದ್ರು ಅಂದರೆ ಈಗ ಯಾಕೆ ಫ್ರಾಡ್ ಆಗಿದ್ದಲ್ಲ ಅಷ್ಟು ಪ್ರಾಪರ್ಟಿ ಸಿಗ್ತದೆ ಅವನ್ನೆಲ್ಲ ಸೇಲ್ ಮಾಡಿ ಅವ್ರು ರಿವಾಲ್ವ್ ಕೊಟ್ಬಿಟ್ರೆ ಅಂದರೆ ಸಾಲ್ವ್ ಆಗ್ತದೆ. ಬಹುಶಃ ಆ ಹಂತದಲ್ಲಿ ಗೋಕಾಕ್ ಎಮ್ ಎಲ್ ಅವ್ರು ಮಾತಾಡಿದ್ರೆ ಸರಿ ಆಗ್ತದೆ. ಈಶ್ವರಪ್ಪನವರು ಹೊಸ ಮತ್ತೊಂದು ಬ್ರಿಗೇಡ್ ಚಾಲೂ ಮಾಡೋದಿದ್ದಾರೆ. ನಾನು ಪೇಪರ್ ನೋಡಿದಂತೆ ನಾ ಏನಿಲ್ಲ ನಾನು ಅರ್ಬನ್ ಕ್ಷೇತ್ರ ಡೈರಿ ಹೆಲ್ತ್ ಅಂದ್ಕೊಂಡು ಮುಂದಿನ ಜನ್ಮ ಬೆಳಗಾವಿ ನಮ್ಮ ರೈತರಿಗೆ ಒಂದು ಆರ್ಥಿಕ ಶಕ್ತಿ ಕೊಡುವಂಥ ಕೆಲಸನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.